ಹಾಯ್ ಎಲ್ಲೋ ಫ್ರೆಂಡ್ಸ್, ಈಗ ಏನು ನೋಡ್ತಾ ಇದ್ದೀರಾ ಈ ಬ್ಲೌಸಲ್ಲಿ ನಾನು ಈ ಫ್ರಂಟಲ್ಲಿ ಕಟ್ ವರ್ಕ್ ಶೇಪ್ಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗು, ಹಾಗೆ ಬ್ಯಾಕ್ ಸೈಡ್ ನಾನೇನು ಈ ಥರ ಟೆಂಪಲ್ ಶೇಪಲ್ಲಿ ಒಂದು ಡಿಸೈನನ್ನು ಮಾಡಿದ್ದೀನಿ ನೋಡಿ. ವಿತ್ ಕ್ಯಾನ್ವಾಸ್ ಸಮೇತ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಪೇಪರ್ ಕ್ಯಾನ್ವಾಸ್ ಮೇಲೆ ನಾವು ನೆಕ್ ಡಿಸೈನನ್ನು ಡಿಸೈನ್ ಮಾಡಿಕೊಂಡು ಕಟ್ ಮಾಡಿದ ನಂತರ ಪೇಪರ್ ಕ್ಯಾನ್ವಾಸನ್ನು ನಾವು ಲೈನಿಂಗಿಗೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ಆನಂತರ ಆ ನೆಕ್ ಡಿಸೈನ್ ಹೇಗಿದೆಯೋ ಹಾಗೆ ನೀಟಾಗಿ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಈಗ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಈ ರೀತಿ ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಕ್ರಾಸ್ ಪೀಸಸ್ನ ತೊಗೋಬೇಕಾಗುತ್ತೆ ನೋಡಿ. ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಆ ಥ್ರೆಡ್ ಪೀಸಸ್ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈಗ ಥ್ರೆಡ್ಡನ್ನು ಅದ್ರ ಮಿಡ್ಲಲ್ಲಿ ಅಂದರೆ ಪೀಸ್ ಮಿಡ್ಲಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಈಗ 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡು ಅದು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಲೈನಿಂಗ್ಗೆ ನೋಡಿ, ನಾವೇನು ಕ್ಯಾನ್ವಾಸನ್ನು ಹಾಕಿ ನೆಕ್ಕನ್ನು ಸ್ಟಿಚ್ ಮಾಡಿರ್ತೀವೋ ಅದ್ರ ರಾಂಗ್ ಸೈಡು ನಾವು ಈ ರೀತಿ ನಮಗೆ ಸ್ಟಿಚ್ ಅನ್ನೋದು ಕಾಣಿಸ್ತಾ ಇರುತ್ತೆ. ನಾವು ಆಲ್ರೆಡಿ ಕ್ಯಾನ್ವಾಸ್ ಡಿಸೈನ್ ಹೇಗಿದೆಯೋ ಹಾಗೆ ಸ್ಟಿಚ್ ಹಾಕಿರೋದ್ರಿಂದ ಆ ಸ್ಟಿಚ್ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಆ ಸ್ಟಿಚ್ ಮೇಲೆ ನಾವೀಗ ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡುವಾಗ ಅಲ್ಲಲ್ಲಿ ಈ ರೀತಿ ನಾಚಸನ್ನು ಹೊಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಆ ಥ್ರೆಡ್ ಪೈಪಿಂಗ್ ಅನ್ನೋದು ನಿಮ್ಗೆ ಹೇಗೆ ಬೇಕೋ ಆಗೋ ಟರ್ನ್ ಆಗೋದಿಲ್ಲ. ಕಂಪಲ್ಸರಿ ನಾಚಸನ್ನು ಹೊಡ್ಕೋಬೇಕು ನೋಡಿ. ಈ ರೀತಿ ನಾಚಸನ್ನು ಹೊಡ್ಕೋಬೇಕು. ಆ ನಾಚಸನ್ನು ಹೊಡೆಯುವಾಗ ನೀವು ಥ್ರೆಡ್ಡು ಅಥವಾ ಸ್ಟಿಚ್ ಕಟ್ ಆಗದೆ ಇರೋ ಥರ ನಾಚಸನ್ನು ಹೊಡ್ಕೊಂಡು ನೀವು ನಿಮ್ದು ಏನು ನೆಕ್ ಶೇಪ್ ಕಾಣಿಸ್ತಿದೆಯಲ್ಲ ಆ ನೆಕ್ ಶೇಪ್ ಪ್ರಕಾರ ನೀವು ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಶೇಪ್ ಅನ್ನೋದು ಯಾವ ರೀತಿ ಇದೆ ಅಂತ. ಈಗ ಮೈನ್ ಫ್ಯಾಬ್ರಿಕ್ ತೊಗೊಂಡು ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಕೊಂಡು ನಾವೇನು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿದ್ದೀವೋ ಅದು ಮೈನ್ ಫ್ಯಾಬ್ರಿಕ್ ಸೈಡ್ಗಿರೋ ಥರ ನೋಡಿಕೊಂಡು ಅಲ್ಲಲ್ಲಿ ಈ ರೀತಿ ಒಂದು ಗುಂಡು ಪಿನ್ಸನ್ನು ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಈಗ ನಾವೇನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿರ್ತೀವೋ ಆ ಥ್ರೆಡ್ ಅನ್ನೋದು ನಮ್ಮ ಫಿಂಗರ್ಗೆ ಟಚ್ ಆಗ್ತಾ ಇರುತ್ತೆ. ಸೊ ಆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಆ ಪಾಯಿಂಟೆಡ್ ಹತ್ರ ಬಂದಾಗ ಒಂದು ಸ್ಟಿಚ್ಚು ಥ್ರೆಡ್ ಹೊರಗಡೆಗೆ ಒಂದು ಸ್ಟಿಚ್ ಹಾಕಿ ಆನಂತರ ಒಳಗಡೆಗೆ ಬಂದು ನೀವು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ನೋಡಿ. ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಹಾಕಿದ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ರೆಡಿ ಆಗುತ್ತೆ. ಈಗ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಒಂದು 1/4 ಇಂಚಿಗಿಂತ ಕಡಿಮೆ ಮಾರ್ಜಿನನ್ನು ಇಟ್ಕೊಂಡು ಉಳಿದಿರೋಂಥ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಆ ಕರ್ವ್ಸ್ ಹತ್ರ ಎಲ್ಲ ನಾವು ನಾಚಸನ್ನು ಹೊಡ್ಕೋಬೇಕಾಗುತ್ತೆ. ನಾಚಸನ್ನು ಹೊಡೆಯುವಾಗ ನಾವು ಹಾಕಿರೋ ಸ್ಟಿಚ್ಚು ಕಟ್ ಆಗದೆ ಇರೋ ಥರ ನೋಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಈ ರೀತಿ ನಾಚಸನ್ನು ಹೊಡೆದು ಇದನ್ನು ರಿವರ್ಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ನಿಮಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನೋದು ವಿತ್ ಕ್ಯಾನ್ವಾಸ್ ನೆಕ್ ಜೊತೆ ರೆಡಿ ಆಗುತ್ತೆ ನೋಡಿ. ನೀಟಾಗಿ ಐರನ್ ಮಾಡ್ಕೊಂಡಿದ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.